ಹೀರೋ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾನ್ವಿ ಪಟ್ಟಣದ ನೆರಳು ಅನಾಥಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನೆರಳು ಅನಾಥಾಶ್ರಮದಲ್ಲಿ ಅಪ್ಪು ಮತ್ತು ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಸೇರಿಕೊಂಡು ನೆರಳು ಅನಾಥಾಶ್ರಮದ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶಿವರಾಜ್ ಕುಮಾರ್ ಮತ್ತು ಅಪ್ಪು ಅವರು ಯಾವ ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡುತ್ತಿದ್ದಾರೆ ಎಂದು ಅಭಿಮಾನಿಗಳು ಅರಿತು ಅವರ ಮಾರ್ಗದರ್ಶನದಂತೆ ನಡೆಯಬೇಕು ಎಂದು ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಕೆ ಸಾಜಿದ್ ಬಾಷಾ ತಿಳಿಸಿದರು. ಸುಮ್ಮನೆ ಅಣ್ಣ ಹೇಳಿ ನಾ ಒಂದು ಬಸರಣ್ಣ. ನಮ್ಮ ಮಾನ್ವೀಯ ನೆರಳು ಆಶ್ರಮದಲ್ಲಿ ಅರ್ಥಪೂರ್ಣವಾಗಿ ನಮ್ಮ ನೆರಳು ಆಶ್ರಮದಲ್ಲಿರುವಂತ ವೃದ್ಧರ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಅದೇ ರೀತಿ ನಾವು ಪ್ರತಿ ವರ್ಷ ನಮ್ಮ ಮಾನವೀಯ ಶಿವಣ್ಣ ಎಂದೇ ಪ್ರಖ್ಯಾತದಂತ ನಮ್ಮ ಕೆ ಸಾಜಿದ್ ಪಾಷಾ ಅವರು ಹಲವಾರು ವರ್ಷಗಳಿಂದ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೇವೆ. ಆಲ್ಮೋಸ್ಟ್ ನಾವು ಪ್ರೈಮರಿ ಸ್ಕೂಲ್ ಇದ್ದಲ್ಲಿ ಅವ್ರ ಅಣ್ಣನವರು ಅವಾಗ ಕಾಲೇಜ್ ಓದೋ ಟೈಮ್ ನಲ್ಲಿ ನಾನು ನೋಡಿನಿ. ಅಣ್ಣನವರು ಬಹಳ ದಿನಲಿಸಿಂದಾನೆ ಅವರು ಶಿವಣ್ಣ ಅವರ ಒಂದು ಪಕ್ಕಾ ಅಭಿಮಾನಿ ಅಂತ ತಪ್ಪಲ್ಲ. ಅವರು ಪ್ರತಿ ವರ್ಷದಂತೆ ಅವರು ತಮ್ಮ ಮಗನ ಹುಟ್ಟುಹಬ್ಬ ಆಚರಣೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಆದ್ರೆ ಪ್ರತಿ ವರ್ಷ ಸಹ ನಮ್ಮ ಶಿವಣ್ಣ ಅವರ ಬರ್ತಡೇ ಬಂದ್ರೆ ಸಾಕು ಅವರು ತಮ್ಮ ನೇತೃತ್ವದಲ್ಲಿ ಹಾಗೂ ಎಲ್ಲ ಒಂದು ಗೆಳೆಯರು ಹಾಗೂ ಹಿತೈಷಿಗಳ ಜೊತೆಗೆ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಅದೇ ರೀತಿ ನಮ್ಮ ಶಿವಣ್ಣ ಅವ್ರ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ 64 ವರ್ಷ ಆದ್ರೂ ಸಹ ಈಗಲೂ ಅವರು ಇನ್ನ 24 ವಯಸ್ಸು ತರ ಕಾಣ್ತಿದ್ದಾರೆ. ಅದೇ ರೀತಿ ನಾವು ಶಿವಣ್ಣ ಅವರ ಕೇವಲ ಅಭಿಮಾನ ಆದ್ರೆ ಅಷ್ಟೇ ಅಲ್ಲ, ನಾವು ಅವರ ಅಭಿಮಾನಿಯಾಗಿ ಅವರಂತೆ ನಾವು ನಡೆದುಕೊಳ್ಬೇಕು. ಏನಂತಂದ್ರೆ ಅವ್ರ ಸಮಾಜ ಸೇವೆ ಆಗಿರ್ಬೋದು, ಅವರಿಗೆ ಇರುವಂತ ಒಂದು ಆರೋಗ್ಯ ಸಮಸ್ಯೆ ಎಂತದಪ್ಪ ಅಂತಂದ್ರೆ ಸಣ್ಣ ಸಮಸ್ಯೆ ಅಲ್ಲ, ಅವ್ರಿಗೆ ಎಂತ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ್ರು ಸಹ ಅವರು ಜೀವನದಲ್ಲಿ ಎಂತೆಂತ ದುಃಖಪ್ಪ ಅಂತಂದ್ರೆ ಅಂತ ಪ್ರೀತಿಯ ತಮ್ಮನಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತೀರಿಕೊಂಡಿದ್ದೆ ಅವರು ದೊಡ್ಡ ಆಘಾತವಾಯಿತು. ಆದ್ರೂ ಅವರು ಒಂದು ಫಿನಿಕ್ಸ್ ಪಕ್ಷಿಯಂತೆ ಎದ್ದು ನಿಂತು ಈ ದಿನ ಅವರು ಎಲ್ಲರ ಸ್ಫೂರ್ತಿಯಾಗಿದ್ದಾರೆ. ಅದೇ ರೀತಿ ನಾವು ಅವ್ರು ಯಾವ ರೀತಿ ತಮ್ಮ ವ್ಯಕ್ತಿತ್ವ ಇದೆ ಅದೇ ರೀತಿ ನಾವು ಅಭಿಮಾನಿಗಳು ಅವರ ಒಂದು ಹಾದಿಯಲ್ಲಿ ನಮ್ಮ ಕೈಲಾದಷ್ಟು ನಾವು ಇರಬೇಕು. ಅದೇ ರೀತಿ ಇವತ್ತು ನಮ್ಮ ಭಾರತದ ಗಾನಕೋಗಿಲೆ ಎಂದೇ ಪ್ರಖ್ಯಾತವಾದಂತ ನಮ್ಮ ಎಸ್ ಜಾನಕಿ ಅವರು ಒಂದು ಮಡಿದಂತ ಒಂದು ಬಹಳ ದುಃಖದ ದಿನ. ಅದನ್ನು ನಾವು ಎಲ್ಲ ನಮ್ಮ ಅಭಿಮಾನಿಗಳ ಬಳಗದ ವತಿಯಿಂದ ಈ ದಿನ ನೆರಳು ಆಶ್ರಮದಲ್ಲಿ ನಾವು ಶ್ರದ್ಧಾಂಜಲಿ ಸಲ್ಲಿಸಿದ್ದೇವೆ. ಅವರಿಗೂ ಸಹ ಆ ದೇವರು ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರುತ್ತಾ ಒಂದೆರಡು ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ 64ನೇ ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಈ ಒಂದು ಅನಾಥಾಶ್ರಮದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಮುಖಾಂತರ ಅವರಿಗೆಲ್ಲ ಶುಭ ಕೋರಬೇಕಂತೇಳಿ ನಾನು ಕೇಳಿಕೊಳ್ಳೋದ್ರ ಮುಖಾಂತರ ನಮ್ಮ ಮಾನವೀಯ ಅನೇಕ ಯುವಕರು ಈ ಒಂದು ಅಭಿಮಾನಿ ಬಳಗದ ವತಿಯಿಂದ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಪರವಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅಥವಾ ಇನ್ನ ಅವರು ಮರಿ ರಾಜ್ಕುಮಾರ್ ಅವರಾಗಿರ್ಬೋದು, ಇಂತಹ ಅನೇಕ ಕಾರ್ಯಕ್ರಮಗಳು ಕೂಡ ಈ ಒಂದು ನಮ್ಮ ಮಾನ್ವಿ ತಾಲೂಕಿನಲ್ಲಿ ಬಹಳ ಮುಂಚೂಣಿಯಲ್ಲಿ ಅವರ ಪರವಾಗಿ ಜನಸೇವೆ ಮಾಡ್ತಕ್ಕಂಥ ಒಂದು ವಿವಿಧ ಕಾರ್ಯಕ್ರಮಗಳು ಸದಾ ಲಾಸ್ಟ್ ಟೈಮ್ ಕೂಡ ಒಂದು ಅದ್ಭುತವಾಗಿ ರಕ್ತದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಕೂಡ ಈ ನಮ್ಮ ಮಾನವಿಯಲ್ಲಿ ಕಂಡಿದ್ದು ಇಲ್ಲಿ ಜನಮೆಚ್ಚುಗೆ ಪಡ್ತಿರ್ತಕ್ಕಂಥ ಈ ಒಂದು ಸಂಘಟನೆ. ಈ ಸಂಘಟನೆಗೆ ಅನೇಕ ರಾಜಕೀಯ ಮುಖಂಡರು, ಅನೇಕ ದಲಿತ ಪರ ಹೋರಾಟಗಾರರು, ವಿದ್ಯಾರ್ಥಿಗಳು ಸದಾ ಇವರ ಒಂದು ಕಾರ್ಯಕ್ರಮಗಳನ್ನು ಈ ಒಂದು ಬೇರೆ ಬೇರೆ ಕೊರೋನಾ ಟೈಮಲ್ಲಿ ಕೂಡ ಅವರು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಮಾನವೀಯ ಜನತೆ ತಮ್ಮೆಲ್ಲರ ಪಾತ್ರ ಕೂಡ ಇಲ್ಲಿ ನೆನೆಯುತ್ತಕ್ಕಂಥ ಒಂದು ಸುಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಎಲ್ಲಾ ಒಂದು ಕಾರ್ಯಕ್ರಮಗಳು ಇವತ್ತಿನ ದಿನಮಾನಗಳಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅವರ ಆರೋಗ್ಯದ ಜೊತೆಯಲ್ಲಿ ದೇವರು ನಮ್ಮ ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ದೇವರು ಆರೋಗ್ಯ ಆಯುಷ್ಯ
ಭಾಗ್ಯವನ್ನು ಕೊಟ್ಟು ಕಾಪಾಡೋದ್ರ ಮುಖಾಂತರ ಅವರು ಇನ್ನ ಹೆಚ್ಚಿನ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಒಂದು ಕೊಡುಗೆ ಕೂಡ ಇಲ್ಲಿ ನಮ್ಮನ್ನು ಅನೇಕ ಜನ ಮಾರ್ಗದರ್ಶಕರಾಗಿ ತಾವು ಕೂಡ ಇನ್ನು ಕರ್ನಾಟಕದಲ್ಲಿ ಕೊಡುಗೆ ಕೊಡ್ತಕ್ಕಂಥ ಶಕ್ತಿ ಆ ದೇವರು ಕಣಿಸಲ್ಲ ಅಂತ ಹೇಳೋದ್ರ ಮುಖಾಂತರ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಅದ್ರ ಜೊತೆಲಿ ಮತ್ತೊಂದು ನಮ್ಮ ಇವತ್ತು ನಮ್ಮ ಕರ್ನಾಟಕ ನಮ್ಮ ದಕ್ಷಿಣ ಭಾರತದಲ್ಲಿ ಅದು ನಮ್ಮ ಅಮ್ಮ ದಕ್ಷಿಣ ಭಾರತದ ಅಮ್ಮ ಅನೇಕ ತಾರೆಯರ ಬೆಳಕು ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಕೂಡ ಈ ದಿನ ನಮ್ಮ ಜಾನಕಿ ಅವರು ಕೂಡ ಅಗಲಿದ್ದು ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ನಮಗೆ ನೋವನ್ನು ಉಂಟು ಮಾಡಿದೆ. ಅಂತ ದಕ್ಷಿಣ ಭಾರತದಲ್ಲಿ ಮತ್ತೆ ನಾವು ಕೂಡ ಅಂತ ಮಹಾತಾಯಿನ ಹಿಡಿದಿರ್ತಕ್ಕಂಥ ತಾಯಿಗೆ ನಮ್ಮ ಕೋಟಿ ಭಾರತ ದೇಶದಲ್ಲಿ ಅನೇಕ ಅವರು ಮಾಡಿರ್ತಕ್ಕಂಥ ಕೊಡುಗೆ ಸುಮಾರು 17 ಭಾಷೆಯಲ್ಲಿ ಸುಮಾರು 48ರಿಂದ 50,000 ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಹಾಡು ರಚನೆ ಮಾಡಿ ಅವರು ಎಲ್ಲೇ ಹುಟ್ಟು ಮೂಲ ಆಂಧ್ರ ಗುಂಟೂರಿನಲ್ಲಿ ಹುಟ್ಟಿ ನಮ್ಮ ಮೈಸೂರಿನಲ್ಲಿ ಅವರು ವಾಸ್ತವದ ಜೊತೆಯಲ್ಲಿ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೂಡ ಅವರು ಸಾಂಗಡಿರ್ತಕ್ಕಂಥ ಒಂದು ಪ್ರಸಿದ್ಧ ಕೀರ್ತಿ ಅವರಿಗೆ ಸಲ್ತದ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕೂಡ ಎಲ್ಲರೂ ನಾವು ಅವರನ್ನು ಒಂದು ನಿಮಿಷ ಶ್ರದ್ಧಾಂಜಲಿ ಸಲ್ಲಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ನೆನೆದಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಈ ನೆರಳು ಸಂಸ್ಥೆಯ ಅಧ್ಯಕ್ಷರು ಈ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಇಂಥ ಒಂದು ಸಂಸ್ಥೆ ಏನಪ್ಪಾ ಅಂತಂದ್ರೆ ನಾವೆಲ್ಲ ಅನೇಕ ಹೋರಾಟಗಾರರು ಬುದ್ಧಿವಂತರು ಆಸ್ತಿವಂತರು ಕೂಡ ಸುಮಾರು ಜನ ಇರ್ಬೋದು. ಆದ್ರೆ ಇಂಥ ನಿರ್ಗತಿಕರಿಗೆ ಎಲ್ಲ ಇದ್ದು ಕೂಡ ಅವರನ್ನು ಸಮಾಜದಿಂದ ಕುಟುಂಬದಿಂದ ಬಹಿಷ್ಕರಾಗಿರ್ತಕ್ಕಂಥ ಈ ಒಂದು ಹಿರಿಯ ಜೀವಿಗಳಿಗೆ ಒಂದು ಮಗನ ಸ್ಥಾನದಲ್ಲಿ ನಿಂತುಕೊಂಡು ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಮುಖಾಂತರ ಅವರು ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣನವರಿಗೆ ನಾವೆಲ್ಲರೂ ಕೂಡ ಅವರಿಗೆ ಬೆನ್ನು ಚಪ್ಪಿಸುವ ಮುಖಾಂತರ ಅವರಿಗೆ ನಾವು ಬೆನ್ನು ತಟ್ಟೋಣ ಅಂತ ಹೇಳಿದ್ರ ಮುಖಾಂತರ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರ ಆಶ್ರಮಕ್ಕೆ ನೀವೆಲ್ಲರೂ ಸೇರಿದ್ರ ಮುಖಾಂತರ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಶಕ್ತಿ ತುಂಬಬೇಕಂತ ಹೇಳಿದ್ರ ಮುಖಾಂತರ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಹುಟ್ಟುಹಬ್ಬದ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿನ ನಮ್ಮ ಕೆ ಸಾದಿದ್ ಪಾಷಾ ಅವರು ಮತ್ತು ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ನೆರಳು ಅನಾಥಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಆಮೇಲೆ ಕೇಕ್ ಕಟ್ ಮಾಡುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕೆ ಸಾಜಿದ್ ಪಾಷಾ ಅವರು ಪ್ರತಿ ವರ್ಷದಂತೆ ಅನಾಥಾಶ್ರಮ ಆಗ್ಲಿ ಆಮೇಲೆ ಹಾಸ್ಪಿಟ್ಲ್ಗಳೆಲ್ಲ ಆಗ್ಲಿ ಹಣ್ಣು ಹಂಪಲಗಳನ್ನು ವಿತರಿಸ್ತಾರೆ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೀವಿ. ಇದರಿಂದ ಏನು ಅಂದ್ರೆ ನಾವಿನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಅಭಿಮಾನಿಗಳು ಇದೀವಿ ಅಂತ ತೋರಿಸ್ತಾ ಇದೀವಿ ಅಷ್ಟೇ ಹೊರತು ಮತ್ತೆ ಯಾವುದೇ ರೀತಿಯಿಂದ ರಾಜಕೀಯದಿಂದ ಆಗ್ಲಿ ಯಾವುದೇ ಉದ್ದೇಶದಿಂದ ಮಾಡಲ್ಲ. ಆಮೇಲೆ ಇದಕ್ಕೆ ಪ್ರತಿ ವರ್ಷ ನಮ್ಮ ನಾಯ್ಡು ನಾಯಕ್ ಅವರಾಗ್ಲಿ ಆಮೇಲೆ ನಮ್ಮ ರೇಣು ಆಮೇಲೆ ರಾಜೇಶ್ ಅವರು ಎಲ್ಲಾರು ಬಂಟಿ ಎಲ್ಲಾರು ಎಕ್ಬಲ್ ನಾಯ್ಡು ಎಲ್ಲಾರು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ನಿಮ್ ಸಹಕಾರ ಸದಾ ಇರ್ಲಿ ಅಂತೇಳಿ ನಾವು ಕೇಳ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನನ್ನ ನೆಚ್ಚಿನ ನಾಯಕ ನಟರಾದ ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ 64ನೇ ಹುಟ್ಟುಹಬ್ಬವನ್ನು ಮಾನ್ವಿಯ ನೆರಳು ಅನಾಥಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅತಿ ಸರಳವಾಗಿ ಆಚರಿಸಲಾಯಿತು. ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಅಪ್ಪಾಭಿಮಾನಿ ಬಳಗದ ಮಾಜಿ ಅಧ್ಯಕ್ಷರಾದ ರೇಣುಕಾರಾಜ್, ರಾಜೇಶ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಬಂಟಿ ಅವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದ ಬಸವರಾಜ ಸ್ವಾಮಿ ಅವರು, ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯ ಸ್ನೇಹಿತರಾದ ಜಯರಾಜ್ ಅವರು, ಇನ್ನೋರ್ವ ಆತ್ಮೀಯ ಅಣ್ಣನವರಾದಂತಹ ನಾಯ್ಡು ನಾಯಕ್ ಅವರು, ಅದೇ ರೀತಿಯಾಗಿ ನಮ್ಮ ಗೌಸ್ ಅವರು ಎಲ್ಲರೂ ಬಂದು ಸಹಕರಿಸಿದ್ರು. ಇವರೆಲ್ಲರಿಗೂ ನನ್ನ ಕಡೆಯಿಂದ ಮತ್ತು ದೊಡ್ಡಮನೆ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಸಲ ಇನ್ನ ಅನೇಕ ಕಾರ್ಯಕ್ರಮಗಳನ್ನು ದೊಡ್ಡಮನೆ ಕುಟುಂಬಕ್ಕೆ ಕೊಡುವ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಆತ್ಮೀಯ ವರದಿ ಶಫೀಕ್ ಹುಸೇನ್, ಮಾನವಿ.